ಗೈಸ್ ಇಲ್ಲಿ ರೀಚ್ ಆಗಿದ್ದೀವಿ ಫ್ರೋಝನ್ ಬಾಟಲ್ ಬನಶಂಕರಿಗೆ. ನಾವು ಶರ್ವಿನ್ ನೋಡಿ ಖುಷಿ ಆಗುತ್ತೆ ನೀ ಖುಷಿಯ. ಇಲ್ಲೇನೋ ಮೆನು ನೋಡ್ತವ್ರೆ ನಮ್ಮ ಬಾಯ್ಸು. ನೋಡ್ಬೋದು ಅವನು ಏನೋ ಯಾರ ಜೊತೆ ಮಾತಾಡ್ತಾನೋ ಗೊತ್ತಿಲ್ಲ, ಫುಲ್ಲು ನಾಚ್ಕೊಂಡು ಮಾತಾಡ್ತವನೆ. ಓ ನೋಡ್ಬೋದು ಇವತ್ತು ರಶ್ಶೇ ಇಲ್ಲ ಫ್ರೋಝನ್ ಬಾಟಲು, ಜನನೇ ಇಲ್ಲ. ಗೈಸ್ ಇವನೇನು ವೆರೈಟಿಯಾಗಿ ತೊಗೊಂಡವನೆ, ಸ್ಟ್ರಾಬೆರಿ ಚೀಸ್ ಕೇಕ್ ಅಂತ. ಹೆಂಗೋ ಇದೆ ಕೇಶರ್? ಮಸ್ತಾ? ಹೇಯ್ ನಿಂದು ಹೆಂಗೋ ಐತೆ? ಏನು ನಿಂದು ಫ್ಲೇವರು? ಆಯ್ತು ನಿಂದೇನೋ ಫ್ಲೇವರು? ಹೇಸಲ್ ನಟಾ? ನೀನು ಬಾರಲ್ಲಿ ಜೋರಾಗಿ ಹೇಳು. ಇದು ವೆಲ್ವೆಟ್ ಬ್ಲೂಬೆರಿ ಹೆಂಗೋ ಇದೆ? ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವಾಗ ನಮ್ಮ ಬಾಯ್ಸ್ ಏನೋ ಸ್ವಲ್ಪ ಡೆಸರ್ಟ್ ಇಲ್ಲ ಐಸ್ ಕ್ರೀಮ್ ಅಂತ ಹೋಗೋಣ ಅಂತ ಇದ್ದೀವಿ ಇಲ್ಲೇ ಫ್ರೋಝನ್ ಬಾಟಲ್ಗೆ. ಅಲ್ಲಿ ಸ್ವಲ್ಪ ಆಫರ್ ಎಲ್ಲ ನಡೀತದೆ. ಸೊ ಅಲ್ಲ ಹೋಗ್ಬಿಟ್ಟು ನೋಡೋಣ ಏನು ಆಫರ್ ಏನಿದೆ ಅಂತ, ಏನು ಸ್ಪೆಷಲ್ ಇದೆ ಅಂತ. ನೋಡ್ಬೋದು ನಮ್ಮ ಪುನೀತ್ ಸೂಪರ್ ಸ್ಟಾರ್ ರೆಡಿಯಾಗಿ ನಿಂತವನೆ ಹೆಲ್ಮೆಟ್ ಜೊತೆ, ಹೊಸ ಗಾಡಿ, ಫುಲ್ ರೀಲ್ಸ್ ಮೇಲೆ ರೀಲ್ಸು ಆ ಜಾಗದ ಬಗ್ಗೆ. ಫ್ರೋಝನ್ ಬಾಟ್ಲು ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನು ಸ್ಪೆಷಲ್ ಏನಿದೆ ಅಂತ. ಏನೋ ಇವತ್ತು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು, ಇವತ್ತು ಯಾರು ಹಾಕ್ಕೊಂತಾರೋ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು? ಶನಿ ದೇವಸ್ಥಾನದಿತ್ತಲ್ಲ, ಹಾಂ, ಶತ್ರುಗಳು ಕೃಪೆ ಬೀಳ್ಬಾರ್ದಂತ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆಯಿತು, ಹೋದ ದೇವಸ್ಥಾನಕ್ಕೆ? ಗೈಸ್ ನಾನು ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು ಬಾಯ್ಸ್ ಜೊತೆ. ಸೊ ಇವಾಗ ಕಾಯ್ತಾ ಇದ್ದೀನಿ ಬಾಯ್ಸ್ ಎಲ್ಲ ಬರಲಿ ಅಂತ. ಸೊ ಅದೇ ನೋಡೋಣ ಇನ್ನೆಷ್ಟೊತ್ತಾಗುತ್ತೆ ಅವ್ರು ಬರೋದಂತ. ಏನು ಭಯ, ಬೇಗ ಬನ್ನಿ ಭಯ ಕೆಳಗಡೆ. ನೋಡಿ ಗೈಸ್ ಈ ಥರ ನೋಡಿ, ಏನೂ ಮಾಡಿಲ್ಲ ಅಂದರೂ ನಮ್ಮ ಬಾಯ್ಸ್ ಅವಮಾನ ಅಂತ ಅಂತಾರೆ ನಮಗೆ. ಭಯ್ಯ ಅಂತ ಕರೆದ್ರೆ ಎಷ್ಟು ಪ್ರೀತಿಯಿಂದ ಕೆಳಗಡೆ ಬರೋಣ ಬಾ ಅಂತ ಅಂದ್ರೂ ಬರಲ್ಲ. ನೋಡಿ ಹಿಂಗೆ ಲೇಟ್ ಮಾಡ್ತಾರೆ ನಮ್ಮ ಬಾಯ್ಸ್. ಆಲ್ರೆಡಿ 6:40 ಟೈಮ್. ಹಾಂ, ನೀನೇ ನಮ್ಮ ಭಯ್ಯ, ನೀನೇ ನಮ್ಗೆ ಅನ್ನ. ನೋಡು ಸಹಾಯ ಮಾಡಿ ನಮ್ಗೆ. ಗಾಡಿ ಯಾರು ತರ್ತಾವ್ರ? ಲೋ ಬೈ ಸ್ಕೂಟ್ರು ಬೈಕಲ್ಲಿ ಹೋಗ್ತಿರೋದು ಬಾರೋ. ನೋಡಿದ್ರ ಗೈಸ್, ಸ್ಟ್ಯಾಂಡರ್ಡ್ ನೋಡಿದ್ರ ಗೈಸ್ ಇವಂದು. ಲೋ ಮೋದಿ ಹೇಳೋರೆ ಏನೋ ಬಿಜೆಪಿ ಅಂತ ಪುಣ್ಯಾತ್ಮ ಕಾರಲ್ಲಿ ಓಡಾಡ್ಬೇಕಂತೆ. ಮಳೆ ಬರಂಗೈತೆ, ಪೊಲ್ಯೂಷನ್. ಆಯ್ತು ಬಸ್ಸಲ್ಲಿ ಹೋಗೋಣ ಬಾ. ನಾವು ಬರಲ್ಲ, ನಾವು ಟೂ ವೀಲರ್ ಅಲ್ಲಿ. ಕ್ಯಾಬಲ್ಲಿ ಹೋಗೋಣ ಬಾಪ್ಪ, ನೀನು ಟೆನ್ಷನ್ ತಗೊಂಡ್ಬಿಟ್ಟು. ಆಯ್ತು, ಸ್ವಲ್ಪ ಕ್ಯಾಬಿಗೆ ಸ್ವಲ್ಪ ಸ್ಪಾನ್ಸರ್ ಕೊಟ್ಬಿಡಷ್ಟೇ. ನಾನು 50 ರೂಪಾಯಿ ಅಲ್ಲಪ್ಪ, ನಿನ್ನ ಪಾಟ್ ಅಲ್ಲ, ಸ್ವಲ್ಪ ಸ್ಪಾನ್ಸರ್ ಅಂದರೆ ಫುಲ್ ಅಮೌಂಟ್ ಸ್ಪಾನ್ಸರು ಅಲ್ಲ ಗೈಸ್. ಏನು 50 ರೂಪಾಯೋ 100 ರೂಪಾಯೋ ಕೊಡ್ತೀನಿ ಬಿಡು. ಆಯ್ತು ಬಾ, ಇವಾಗ ಬುಕ್ ಆಗಿದೆ, ಬೇಗ ಬಾ. ಮಿಸೈಲ್ ನಿಮ್ಮ ದನ್ ಬಹಾದೂರೇ ಬರ್ತಾವ್ರ ಬಾ, ದನ್ ಥರ. ನಾವೆಲ್ಲ ಮೇಲೆ ಅವ್ನು ಟಾಪಲ್ಲಿ ಬರ್ತೀವಿ ಬಾ. ಮಿಸೈಲ್ ಎತ್ಕೊಂಬ. ಭಯ ಬಂದವ್ರು ಇವಾಗ ಫೈನಲಿ. ನಮ್ಮ ಭಯ ಎಷ್ಟೇ ಶೂಟ್ ಆಗ್ತಿರೂ ನಮ್ಮನ್ನ ಯಾವತ್ತೂ ಬಿಟ್ಕೊಡಲ್ಲ. ಇದೇ ಒಳ್ಳೆ ವಿಷಯಗಳು. ಗೈಸ್ ಇವಾಗ ನಮ್ಮ ಬಾಯ್ಸ್ ಎಲ್ಲ ಬಂದವ್ರೆ. ನಮ್ಮ ಕುಶಾಲಣ್ಣ ಇಲ್ಲವ್ರೆ, ಪುನೀತ್ ಸೂರತ್ತು. ಇನ್ನು ಹೋಗೋಣ ಅಂತ ಇಲ್ಲೇ ಅರ್ಧ ಅವರ್ ಆಗಿದೆ. ಇವ್ರು ಇನ್ನೂ ನಮ್ಮನ್ನೇನೋ ಬಿಡಲ್ಲ. ಇವತ್ತು ಹೋಗದೆ ಇರೋ ಥರನೇ ಇದೆ ನೋಡಿ. ಅವ್ನು ಸುಮ್ಮನೆ ಅವನು ಸೂರಜ್ ಭಯ ಸುಮ್ಮನೆ ಸೈಕ್ ಮಾಡ್ತಾನೆ, ಎಲ್ಲಾರ್ಗು ಟೈಮ್ ವೇಸ್ಟ್ ಮಾಡ್ತಾನೆ ಇನ್ಕ್ಲೂಡೆಡ್. ಏಯ್ ಆಯ್ತು ಬಾಪ, BC ಹೋಗೋಣ. ನೋಡಿ ಗೈಸ್, BC ಅಂದ್ರೆ ಟಪಾಟಪ್ ರೆಡಿ ನಮ್ಮ ಬಾಯ್ಸ್. ಇವಾಗ ಎಲ್ಲರೂ ಎಲ್ಗೂರು ಹೋಗ್ತಿರೋದು ಗೈಸ್. ಇವಾಗ ನಾವೇನೋ ಇದು ಏನದು ಅದು ಯಾವುದೋ ಕೋಲ್ಡ್ ಕಾಫಿ ಅಂತ ಅಂತೂ ಗೊತ್ತಾರೆ, 89 ರೂಪೀಸ್ ಆಫರ್ ಆಗಿ ನಡೀತೈತಲ್ಲ, ಅದಕ್ಕೆ ಹೋಗೋಣ ಅಂತ. ಇವನೇನೋ ಸೂರಜ್ ಸುಮ್ಮನೆ ಸೈಕ್ ಮಾಡ್ತಾನೆ BC ಅಂತ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಂತ. ಅಲ್ಲಿಂದ ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋದೇ ಇವಾಗ ಅಷ್ಟೇ. ಆ್ಯಕ್ಚುಲಾಗಿ BC ಸೈಡೇ ಹೋಗ್ತಾ ಇದೀವಿ. JP ನಗರ್ ಹಂಗೆ ಸೈಡಲ್ಲಿ ಹೊಡ್ತೀವಿ. JP ನಗರ್ ಹಂಗೆ ಹೋಗೋಣ. ಲೊಕೇಶನ್ ರೀಚ್ ಆಗಿದ್ದೀವಿ. ಅಲ್ಲಿ ನಮ್ಮ ಬಾಯ್ ಇದ್ದಾನೆ ನೋಡಿ, ವೆಂಕಿ, ಸೂರತ್. ಈ ಕಡೆ ಕೇಶವ್ ಮತ್ತೆ ಶರ್ವಿನ್ ಅವನೇ ಹುಡುಕ್ತವ್ರೆ. ಎಲ್ಲಿ ತಿನ್ನೋಣ ಫಸ್ಟ್? ಫ್ರೋಝನ್ ಬಾಟಲ್ ಗೈಸ್, ಅದೇ ಅದು ಅವಾಗ ಹೆಸರು ಬಂದಿಲ್ಲ, ಫ್ರೋಝನ್ ಬಾಟಲ್ಸ್ ಅಂತ. ಇಲ್ಲಿ ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಸೂರತ್ಗೆ BC ಬೇಕಂತೆ ಬಂದಿದ್ದೀವಿ ಬೆಂಗಳೂರು ಕೆಫೆಗೆ. ಸೊ ಬೆಂಗಳೂರು ಕೆಫೆ ಮುಗಿಸ್ಕೊಂಡು ಫ್ರೋಝನ್ ಬಾಟಲ್ಸ್ ಹೋಗೋಣ. ಬಂದಿದ್ದೀವಿ ಗೈಸ್. ಇವತ್ತು ತುಂಬ ಶಾಕ್ ಆಗ್ಬೇಡಿ, ನಾನು ಮಾಡ್ತಾ ಇದ್ದೀನಿ ಅಂತ. ಇಲ್ಲೂ ಬಂದ ಫಸ್ಟ್ ಫ್ರೋಝನ್ ಗೈಸ್. ಇವಾಗ ಇಲ್ಲಿ ಬಂದಿದ್ದೀವಿ. ಏನೋ ನಮ್ಮ ಸೂರತ್ ಭಯ್ಯಾಗ ಏನೋ ಬೇಕಂತೆ ಕಾಫಿ, ಅವನು ಅಲ್ಲಿ ಕುಡಿತಾನೆ. ನಮಗಂತೂ ನಾನಂತೂ ಬೆಳಗ್ಗೆನೇ ಕಾಫಿ ಎಲ್ಲ ಕುಡಿದಿದ್ದೀನಿ, ಹೆವಿ ಹೈ ಆಗಿದ್ದೀನಿ.
ಕೆಫೀನಲ್ಲಿ ಅವ್ನು ವೆಂಕಿನೂ ಕುಡ್ದವನೇ ಏನೋ ಅಲ್ಲಿ ಕೈ ತೊಳಿಬೇಕಂತ ಹೋಗೋರೆ ನಮ್ಮ ಕೇಶು ಕಾಫಿ ಬೇಡ, ಶರ್ವೀನು. ಈ ಬಿಸಿಯಲ್ಲಿ ಕೋಲ್ಡ್ ಐಸ್ ಕ್ರೀಮ್ ಬೇಕು. ಕೋಲ್ಡ್ ಐಸ್ ಒಳ್ಳೆ ಆಫರ್ ಬಿಟ್ಟವ್ರೆ, ಹೊಡಿತಾ ಇರೋದು. ಬೈ ಒನ್ ಗೆಟ್ ಒನ್ ಅಂತ ಅದು ಗೊತ್ತಲ್ಲ ಒಂದು ಡೈಲಾಗು. ಬೈ ಒನ್ ಒನ್ ಮೋರ್ 99 rupeesಗೆ. ಗೈಸ್ ಇವಾಗ ಲೈಟ್ ಟ್ರೀಟ್ ತಿಂದಿದ್ದಾಯಿತು ಬಿಸಿಯಲ್ಲಿ. ಸೊ ಇವಾಗ ನಮ್ಮ ಬಾಯ್ಸ್ ಎಲ್ಲರೂ ನಾವು ಫ್ರೋಸನ್ ಬಾಟಲ್ ಹೊಡ್ತಾ ಇದ್ದೀವಿ. ಎಲ್ಲರೂ ಇವಾಗ ಹೋಗ್ಬಿಟ್ಟು ಅಲ್ಲಿ ಏನು ಎಷ್ಟು ರಶ್ ಇದೆ ಅಂತ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಇವಾಗ ಏನೋ ಆಫರ್ ಬಿಟ್ಟೋರಂತ ಫುಲ್ಲು ಬೆಂಗಳೂರಲ್ಲಿ ಬಂದಿದೆ, ನಮ್ಗೆ ಗೊತ್ತಾಗಲ್ಲ ಅವಾಗ. ಅಲ್ಲಿ ಹೋಗ್ಬಿಟ್ಟು ಸೈಕ್ ಆದರೆ ತಿರ್ಗಾ ಪ್ಲಾನ್ ಚೇಂಜ್ ಆಗುತ್ತೆ, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಡೋರೆಮಾನ್ ಪ್ಯಾಕೆಟ್ ಇಲ್ಲಿ ಕೊಂಡಿದೆ. ಗೈಸ್ ಇವಾಗ ಬನಶಂಕರಿ ಫ್ರೋಸನ್ ಬಾಟಲ್ಗೆ ಹೋಗ್ತಾ ಇದ್ದೀವಿ. ಸೊ ವಿ ಸ್ಟಾಮ್ ಪುನೀತ್ ಗಾಡಿ ನಾವೇ ಓಡಿಸ್ತಾ ಇರೋದು. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಬನ್ನಿ ಗೈಸ್ ಹೋಗ್ಬಿಟ್ಟು ನೋಡೋಣ ಅಲ್ಲಿ ಹೆಂಗಿದೆ, ಏನು ರಶ್ಶು, ಏನು ಸೀನು ಅಂತ. ಅಂತ ನಮಗೂ ಗೊತ್ತಿಲ್ಲ, ನೋಡಬೇಕು ಯಾವ್ದು ಹೆಂಗೆ ಅಂತ. ನ್ಯೂಟನ್ ಯೂಟನ್ ಏನಿಲ್ಲ ಗೈಸ್, ಅದು ರೀರೂಟ್ ಹಾಕ್ಬೇಕಷ್ಟೇ ಮ್ಯಾಪ್ಸು. ರೀರೂಟ್ ಆದರೆ ಹೆಂಗೆ ಹೋದ್ರು ಹಂಗೆ ದಾರಿ ಬಿಡ್ತು ಬಿಟ್ಟು ಸೋ ಫಾಸ್ಟ್ ಇರಾನೆ ನಮ್ಮ ಬ್ರೋ ಇರಾನೆ. ಯಾವ ಕಡೆಲೋ ಇಂಕಿ ರೂಟ್ ಅಂತೂ ಗೊತ್ತಿಲ್ಲ, ಸುಮ್ಮನೆ 4 ವೇರಲ್ಲಿ ಹೆಂಗೆ ಹೋಗ್ತಾ ಇದ್ದಾರೆ. ಮಸಾಜೇ ಬೇಡ, ಬೆಂಗಳೂರು ರೋಡಲ್ಲಿ ಓಡಿಸಿ ಗಾಡಿ ಚಿಕಾಲ ಮಸಾಜ್ ಆಗ್ಬಿಡುತ್ತೆ. ಬೆಂಗಳೂರಲ್ಲಿ ಹೋಗ್ತಿದ್ರೆ ಯಾವ ಆಫ್ ರೋಡಿಂಗು ಬೇಡ, ಇಲ್ಲ ಆಫ್ ರೋಡಿಂಗು ಮಾಡಲ್ ಬ್ರೌನಿ ಟೈಪ್ ಅದೆಲ್ಲ ಏನಿಲ್ವಾ. ಗೈಸ್ ಇಲ್ಲಿ ರೀಚ್ ಆಗಿದೆ ಫ್ರೋಸನ್ ಬಾಟಲ್ ಬನಶಂಕರಿಗೆ. ನಾವು ಶರ್ವಿನ್ ನೋಡಿ ಖುಷಿ ಆಗುತ್ತೆ ನೀ ಖುಷಿಯ. ಇಲ್ಲೇನೋ ಮೆನು ನೋಡ್ತವ್ರೆ ನಮ್ಮ ಬಾಯ್ಸು. ಇವಾಗ ನೋಡೋಣ ಏನು ಚೆನ್ನಾಗಿರುತ್ತೆ. ಸ್ವಲ್ಪ ಕೋಲ್ಡ್ ಆಗಿ ಡೆಸರ್ಟ್ ಐಟಮ್ ಏನಾದ್ರು ತಿಂದರೆ ಮನ್ಸಿಗೆ ತೃಪ್ತಿ ಆಗುತ್ತೆ. ಶರ್ವಿನ್ ನೀನೇನೋ ಏನಿಲ್ಲಪ್ಪ. A few moments later. ದಿನ ಡಿಸ್ಕಷನ್ ಅಲ್ಲೇ ಇದೀವಿ. ಶರ್ವಿನ್ ನಿನ್ಗೆ ಯಾವ್ದು? ಶರ್ವಿನ್ ಯಾವ್ದು ಚೆನ್ನಾಗಿದೆ ಗೊತ್ತಿಲ್ಲಪ್ಪ. ಏನು ನಿಂದು ರೆಡ್ ವೆಲ್ವೆಟ್ ಮತ್ತೆ ಬೆರೀಸ್ ಇದು ಬೋಬಾ ಸಂಡೆ ತಾನೆ. ನಿಂದು ನಂದೇ ಗೊತ್ತು ಬಿಡು. ನಿಂದು ಹೇಸಲ್ನಟ್ ಬ್ರೌನಿ. ನಂದು ರೆಡ್ ವೆಲ್ವೆಟ್ ವಿತ್ ಬ್ರೌನಿ. ಏನು ಸಂಡೇಸ್? ಸಂಡೇನೆ. ನೀನೇನ್ ಮಂಡೇ ತಗೊಂತ್ಯಾ? ಮಂಡೇ ತಗೋತೀಯ ಇಲ್ಲ ಟ್ಯೂಸ್ಡೇ ತಗೋ. ವಿಲನ್ ಆರ್ಕ್ ಸ್ಟಾರ್ಟ್ ಆಗ್ತಾಯ್ತಾ? ಹೀರೋ ಶೇಕ್ ಮಾಡ್ಬಲ್ಲ. ಅಷ್ಟೊಂದು ಹೆಲ್ಮೆಟ್ ಐತೆ, ಅರ್ಥ ಮಾಡ್ಕೋ ಗೈಸ್. ನಮ್ಮ ಬಾಯ್ಸ್ ಅಂತ ಅರ್ಥ ಆಗಲ್ಲ. ಸಿವಿಕ್ ಸೆನ್ಸು ಸಿವಿಲೈಸೇಷನ್ ಏನೂ ಇಲ್ಲ. ಇನ್ನ ದೊಡ್ಡ ಸಮಾನ ಅಂತ ಬಂದಿದ್ದೆ ನೀನು. ಏನೋ ದೊಡ್ಡವ್ರ ಹತ್ರನೇ ನೀನು ಸೀನ್ ಮಾಡಕ್ಕೆ ಬರ್ತೀಯಾ? ಹೌದಾ? ಎಷ್ಟು ನಿನ್ನ ವಯಸ್ಸು? ಎಲ್ಲರ ತರ್ಸಿ ಮಾತ್ರ 25. ತೋರಿಸು ಆಧಾರ್ ಕಾರ್ಡ್ ತೋರಿಸು. ನಿಂದು ಡ್ರೈವಿಂಗ್ ಲೈಸೆನ್ಸ್ ತೋರಿಸು. ಡ್ರೈವಿಂಗ್ ಲೈಸೆನ್ಸ್ ಆಯ್ತಾ ನೋಡೋಣ ಫಸ್ಟು. ಇರು ಕಿಸ್ಸೇನಿಕೋ ಕೊಟ್ಟೆ ಕ್ಯಾಮ್. ಕ್ಯಾಮ್ರಾಗೆ ಕೊಡ್ತಾನ ಕ್ಯಾಮ್ರಾಗೆ. ಗೈಸ್ ಒಂದು ಸ್ವಲ್ಪ ನಾಟಿ ಆಗ್ತಾನೆ ಶರ್ವಿನು. ಆ ಕ್ಲಿಪ್ಸ್ ಎಲ್ಲ ಸ್ವಲ್ಪ ಡೆಲೀಟ್. ಏನಿಕೋ ವಿಡಿಯೋ ಸ್ಟಾಪ್ ಮಾಡಕ್ಕೆ ಬರ್ತೀಯಾ? ಗೈಸ್ ಇಲ್ಲಿ ಬಿಲ್ ಬಂತು ನೋಡ್ಬೋದು. ಬರೀ ನಮ್ಮ ಸೂರತ್ ಮಾತ್ರ ಇನ್ನು ಅವನೇನೋ ಎಲ್ಲಾರ್ದು ಟೇಸ್ಟ್ ಮಾಡಿ ಆಮೇಲೆ ಹೇಳ್ತಾನಂತೆ. 520 ಆಗಿದೆ. ಅದು ಟೇಸ್ಟ್ ಮಾಡಿ ಎಲ್ಲಾದ್ರೂ ಟೇಸ್ಟ್ ಮಾಡಿ. ಏನೋ ಹಾಂ ಆಗಲ್ಲ ಇದು. ನೀನು ಜನಕ್ಕೂ ತೋರಿಸ್ಬೇಕು, ತೋರಿಸ್ಬೇಕಪ್ಪ ನೋಡಿ ಗೈಸ್. iPhone 17 ಇಟ್ಕೊಂಡು ಫುಲ್ ಶೋ ಮಾಡ್ತಾನೆ ನಮ್ಮ ವೆಂಕಿ. ಯಾರೋ ದೃಷ್ಟಿ ಹಾಕ್ಬಿಡಿ ಪಾಪ ನಮ್ಮ ಹುಡುಗನ ಮೇಲೆ. ನೋಡ್ಬೋದು ಅವನು ಏನೋ ಯಾರ ಜೊತೆ ಮಾತಾಡ್ತಾನೋ ಗೊತ್ತಿಲ್ಲ, ಫುಲ್ಲು ನಾಚ್ಕೊಂಡು ಮಾತಾಡ್ತಾವನೆ. ಓ ನೋಡ್ಬೋದು ಇವತ್ತು ರಶ್ಶೇ ಇಲ್ಲ ಫ್ರೋಸನ್ ಬಾಟಲು, ಜನನೇ ಇಲ್ಲ. ಏನೋ ನಮ್ಗೆ ಒಳ್ಳೆ ವಿಚಾರ. ಸ್ವಲ್ಪ ಕ್ರೌಡ್ ಇಲ್ಲ, ನಮ್ಮನ್ನ ಎಲ್ಲ ನೋಡ್ತವ್ರೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಗೈಸ್ ಏನೇನು ವೆರೈಟಿಯಾಗಿ ತೊಗೊಂಡವನೆ. ಸ್ಟ್ರಾಬೆರಿ ಚೀಸ್ ಕೇಕ್ ಅಂತ. ಹೆಂಗೋ ಇದೆ ಕೇಶರ್? ಮಸ್ತಾ? ನಿಂದು ಹೆಂಗೋ ಐತೆ? ಏನು ನಿಂದು ಫ್ಲೇವರು? ಆಯ್ತು ನಿಂದೇನೋ ಫ್ಲೇವರು? ಹೇಸಲ್ನಟ್ಟಾ? ನೀನು ಬಾರಲ್ಲಿ ಜೋರಾಗಿ ಹೇಳು. ಇದು ರೆಡ್ ವೆಲ್ವೆಟ್ ಬ್ಲೂಬೆರಿ ಹೆಂಗೋ ಇದೆ? ಚೆನ್ನಾಗಿದೆ, ಸಕ್ಕದಾಗೈತಾ? ಚಾಕ್ಲೇಟ್ ಬಾಯ್ ಚೆನ್ನಾಗಿರುತ್ತೆ. ಇದು ರೆಡ್ ವೆಲ್ವೆಟ್ಟು ಗೈಸ್. ರೆಡ್ ವೆಲ್ವೆಟ್ ಮತ್ತು ವೆನಿಲಾ ಅಂತೂ ಕ್ರೇಜಿಯಾಗಿದೆ. ಡೆಸರ್ಟ್ ಆಗಿ ತಿನ್ನಕ್ಕೆ ಬರ್ತೀನಿ ನಾನು. 100 rupeesಗೆ ಟೋಟಲಿ ಬರ್ತಿತ್ತು. ಅವ್ನು ತಿನ್ನ ಕ್ರೇಜಿಯಾಗಿದೆ. ಪುನೀತು ರೆಡ್ ವೆಲ್ವೆಟ್ ಮತ್ತು ಬ್ಲೂಬೆರಿ ಬೋಬಾ ಏನೋ ಇದೆ. ಕ್ರೇಜಿ ಐಸ್ ಕ್ರೀಮ್ ಆಯ್ತು. ಆಮೇಲೆ
ಬಾಯ್ ಯಾರು ಕ್ರೇಜಿ ಅಂದಿದ್ದು? ನಿನ್ಗೆ ಕ್ರೇಜಿ ಒಪಿನಿಯನ್ ಬೇಕಾ? ಹೌದು. ಆನೆ ನಡೆದಿದ್ದೆ ದಾರಿ ಏನೆಲ್ಲ ಆನೆ ನಡೆದಿದ್ದೆ ದಾರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಇಲ್ಲ ಗೈಸ್, ಒಂದು ಇಲಿ ಬಂದ್ಬಿಟ್ಟು ಕಚ್ಚರ ಆನೆಗೆ ಆನೆ ಬಿದ್ದೋಗೋದು. ಕಾಲಲ್ಲ ಏನಲ್ಲಿ ಕಾಲಲ್ಲೇ. ಆಯ್ತು, ಇವಾಗ ಆರಾಮಾಗಿ ತಿನ್ನು. ಓಕೆ ಗೈಸ್, ತಿನ್ಬಿಟ್ಟು ತಿರ್ಗಾ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಇಷ್ಟು ಬೇಗ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿದೆ. ವೆಂಕಿ ಏನಪ್ಪ ನೀನು ಕ್ಯಾಮ್ರಾ ತೋರಿಸಿದ್ರೆ ಹಿಂಗೆಲ್ಲ ಮಾಡಿದ್ರೆ ಏಯ್ ನಿಂಗೆ ಹೆಂಗ ಅನ್ಸ್ತು ನಿಂದು ಐಟಮ್ ಇಲ್ಲಿ? ಓಕೆ ಡೀಸೆಂಟ್, ಬಟ್ ಇವನು ಸಕ್ಕತ್ತಾಗಿತ್ತು, ಬಾಂಬ್ ಆಗಿತ್ತು. ನಂಗೇನೋ ಚೆನ್ನಾಗಿಲ್ಲ ಅಂತ ಅನ್ಸ್ತಪ್ಪ. ರೆಡ್ ವೆಲ್ವೆಟ್ ಅದೇ ಇಲ್ಲ ತಿನ್ನೋದೆಲ್ಲ ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂತ ತಿಕ್ಕ ಹೊಡಿಬೇಕು ನಿಮಗೆ. ಏಯ್ ಮುಟ್ಟ ಸುಸ್ತ ಸುಮಾರು ಎಷ್ಟೇ ಡಮಾರ್. ನಂಗೇನೋ ಆವ್ರೇಜ್ ಗೈಸ್. ಕ್ರೇಜಿ. ನಿಂದೇನೋ ನಿಂದೆಂಗೋಯ್ತು ಟಬ್ಬು? ನಂದು ಫೈನ್ ಸ್ಟ್ರಾಬೆರಿ ಚೀಸ್ ಕೇಕ್ ಕ್ರೇಜಿ ಆಗಿದೆ. ನಿಮಗೆ 100 ರೂಪಾಯಿಗೆ ಏನೇನು ಬೇಕು ನಿಮಗೆ? 100 ರೂಪಾಯಿಗ ಇಡೀ ಸ್ವರ್ಗನೇ ಬೇಕು. ಇವಾಗ ನಾಳೆ ಡಿಸ್ಕಷನ್ ಆಗ್ತೈತೆ ಏನೋ ಮಲ್ಲಿಕಾ ಬಗ್ಗೆ. ಫುಲ್ ಬಜೆಟಿಂಗ್ ಮಾಡ್ತಾರೆ ಡಿಸ್ಕಷನಲ್ಲಿ. ನೋಡೋಣ ನಾಳೆ ಹೋಗ್ತೀವ ಏನೋ ಒಂದೇ ವ್ಲಾಗಲ್ಲಿ ಹಾಕೋದ ಇಲ್ಲ ಸಪ್ರೇಟ್ ವ್ಲಾಗ್ ಆಗೋದ ಗೊತ್ತಾಗ್ತಾಯಿಲ್ಲ. ಮನೆಗೆ ಹೋಗಿ ಡಿಸೈಡ್ ಮಾಡಿಬಿಟ್ಟು ವ್ಲಾಗ್ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್, ಇಲ್ಲಿ ತಿಂದಿದ್ದಾಯ್ತು. ಇವಾಗ ಕುಡ್ದು ತಿಂದಿದ್ದಾಯ್ತು ಡೆಸರ್ಟು. ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಮನೆಗೆ ಹೋಗ್ಬಿಟ್ಟು ನೋಡ್ಬೇಕು ಊಟ ಏನೋ ಮನೇಲಿ ಏನು ಮಾಡಿರ್ತಾರೋ ಅದನ್ನು ತಿಂದ್ಬಿಟ್ಟು ಮಲಗಿಬಿಟ್ಟು ನಾಳೆ ಬೆಳಗ್ಗೆನೋ ಮಲ್ಲಿಕಾ ಅಂತ ಪ್ಲ್ಯಾನು. ಇವಾಗ ನೋಡ್ಬಿಟ್ಟು ಯೋಚನೆ ಮಾಡಿಬಿಟ್ಟು ನೋಡೋಣ ಏನಂತಾರೆ ನಮ್ಮ ಬಾಯ್ಸ್ ಅಂತ. ಎಷ್ಟೊತ್ತಲ್ಲೋ ಕೇಶತ್? ಕಾರ್ತಿಕ್ ಇಷ್ಟು ಲೇಟಾಗಿ ಆರ್ಡರ್ ಕೊಡ್ಬೇಕಾ ನೀನು? ಕಾರ್ತಿಕ್ ಆರ್ಡರೇ ಲೇಟ್ ಆಗ್ತಾ ಇದೆ, ನಾನೇನು ಮಾಡಿ? ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಈ ಥರ ಎಂಡ್ ಮೂಮೆಂಟಲ್ಲಿ ಕಾರ್ತಿಕ್ ಏನೋ ಪಾರ್ಸೆಲ್ ಬೇಕು ಅಂತಂದ್ರೆ ನಮ್ಮ ಕುಶಲ್ ಬೈಗೂ ಏನೋ ಪಾರ್ಸೆಲ್ ಬೇಕು ಅಂತ ಅಂದಿದ್ದಾರೆ. ಸೊ ಅದಕ್ಕೆ ಇವಾಗ ಈಸ್ಕೊತಿದ್ದೀವಿ. ಪಾರ್ಸೆಲ್ ಸ್ವಲ್ಪ ಲೇಟ್ ಮಾಡ್ತವ್ರೆ ಗೊತ್ತಿಲ್ಲ, ನಮ್ದೆಲ್ಲ ಬೇಗ ಕೊಟ್ಬಿಟ್ರು. ಪಾರ್ಸೆಲ್ ಸ್ವಲ್ಪ ಇವಾಗ ಈಸ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ ಎಲ್ಲರೂ ಮನೆಗೆ ಹೋದ್ರು ಆಲ್ರೆಡಿ. ಎಲ್ಲರೂ ಬಂದಿದ ತಕ್ಷಣ ಟಕಾಟಕ್ 9:30 ಆಗಿದೆ. ಎಲ್ಲರೂ ಮನೆಗೆ ಹೋಗೋರೆ. ನಮ್ಮ ಪುನೀತ್ ಇಲ್ಲ, ಅವನೇ ನಾನು ಹೋಗ್ಬೇಕು. ಶರ್ವಿನು ಇಲ್ಲೇ ಎಲ್ಲ ಅವನೇ, ಅವ್ನ ಗಾಡಿ ಬಿಟ್ಟು ಹೋಗೋವನೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಎಲ್ಲ ವ್ಲಾಗ್ ಇಷ್ಟೇ. ಆಯ್ತು ಬ್ರೋ, ಸಿಗೋಣ, ಹುಷಾರು ಗೈಸ್. ಸೊ ಈ ವಿಡಿಯೋ ಎಲ್ಲ ವ್ಲಾಗ್ ಇಷ್ಟೇ. ತಿರ್ಗಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಮಲ್ಲಿಕಾ ಏನೋ ಹೋಗೋಣ ಅಂತ ಅವೆಲ್ಲ ಪ್ಲ್ಯಾನ್ ಸೆಟ್ ಆಗಿದೆ ಇವಾಗ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಅ ಕ್ರೇಜಿ ಟೈಮ್. ಗುಡ್ ನೈಟ್. ಅಷ್ಟೇ, ಸಿಗೋಣ.